ಬೇಕೇ ಬೇಕು ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಸರ್ಕಾರವಂತೆ ಸರ್ಕಾರ ಸರ್ಕಾರವಂತೆ ಸರ್ಕಾರ ಬೇಕೇ ಬೇಕು ಬೇಕೇ ಬೇಕು ರೈತ ವಿರೋಧಿ ಸರ್ಕಾರಕ್ಕೆ ಪರಿಸರ ವಿರೋಧಿ ಸರ್ಕಾರಕ್ಕೆ ಜನ ವಿರೋಧಿ ಸರ್ಕಾರಕ್ಕೆ ಪ್ರಕೃತಿ ವಿರೋಧಿ ಸರ್ಕಾರಕ್ಕೆ ಕಾನೂನು ವಿರೋಧಿ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಸರ್ಕಾರಕ್ಕೆ ರೈತರ ವಿರೋಧಿ ಸರ್ಕಾರಕ್ಕೆ ಉಳಿಸಿ 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 ಈ ಮೂಲಕ ಮಾನ್ಯ ಘನತೆವೆತ್ತ ಸರ್ಕಾರಕ್ಕೆ ನಮ್ಮ ಅಮೂಲ್ಯವಾದಂಥ ಮತವನ್ನು ಪಡೆದು ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡದೇನೆ ಸರ್ವಾಧಿಕಾರಿ ಧೋರಣೆಯಿಂದ ಏನು ಕುಡುಮಾದನಹಳ್ಳಿ ಗ್ರಾಮದಲ್ಲಿ ರೈತರು ಫಲವತ್ತಾದಂಥ ಭೂಮಿ ಸಾವಿರಾರು ತೆಂಗಿನ ಮರ ಸಾವಿರಾರು ಅಡಿಕೆ ಮರಗಳು ಇಲ್ಲೇ ಕಾಣ್ತವೆ. ಯಾರ ಕಣ್ಣಿಗೂ ಮೊಳಕೆ ಬಂದಿರ ಯಾರ ಕಣ್ಣು ಹಿಂಗೋಗಿಲ್ಲ. ಆದರೆ ಇಂಥ ಜಾಗದಲ್ಲಿ ನೀವು ಅಭಿವೃದ್ಧಿ ಮಾಡೇ ಮಾಡ್ತೀವಿ, ನಿಮ್ಹಾನ್ಸ್ ಹಾಸ್ಪಿಟ್ಲ್ ಕಟ್ಟೇ ಕಟ್ತೀವಿ ಅಂದರೆ ಇದು ಕಾನೂನು ಬಹಿರ್ವಾಗುತ್ತೆ, ರೈತ ವಿರೋಧಿ ಸರ್ಕಾರ ಆಗುತ್ತೆ, ಜನ ವಿರೋಧಿ ಸರ್ಕಾರ ಆಗುತ್ತೆ, ಸಂವಿಧಾನ ವಿರೋಧಿ ಸರ್ಕಾರ ಆಗುತ್ತೆ. ನಾವು ಕನ್ನಡ ಪರ ಹೋರಾಟಗಾರರು ಏನಕ್ಕೆ ನಾವು ರೈತರಿಗೆ ಬೆಂಬಲ ಕೊಡ್ತಾ ಇದೀವಿ ಅಂದರೆ ಕಣ್ಣಾರ ನೋಡ್ತಾ ಇದೀವಿ. ಇಂಜಿನಿಯರ್ ಕರ್ಕೊಬನ್ನಿ, ಪರಿಸರವಾದಿಗಳು ಕರ್ಕೊಬನ್ನಿ, ವಿರೋಧ ಪಕ್ಷದವ್ರು ಕರ್ಕೊಬನ್ನಿ, ಜನರ ಅನಿಸಿಕೆ ಅಭಿಪ್ರಾಯಗಳ ಸಂಗ್ರಹಣೆ ಮಾಡಿ ನೀವು ಮಾಡಲೇಬೇಕು ಅಂತಂದ್ರೆ ನಾವು ಬೆಂಬಲ ಕೊಡ್ತೀವಿ. ಆದರೆ ನೀವು ಜನರ ಕನ್ನಡ ಪರ ಸಂಘಟನೆಗಳ ಹೊರತುಪಡಿಸಿ, ರೈತ ಪರ ಸಂಘಟನೆಗಳ ಹೊರತುಪಡಿಸಿ, ಪರಿಸರವಾದಿಗಳ ಹೊರತುಪಡಿಸಿ ನೀವು ಅವೈಜ್ಞಾನಿಕವಾಗಿ ಸಭೆಗಳು ಮಾಡಿ ಇವತ್ತು ಅಭಿವೃದ್ಧಿಗೆ ಮುಂದೆ ಬಂದಿರತಕ್ಕಂಥದ್ದು ಕಾನೂನು ಬಹಿರ ಸಂವಿಧಾನ ವಿರೋಧಿ ಕೆಲಸ ಅಂತ ನಾವು ಉಗ್ರವಾಗಿ ಖಂಡಿಸಿ. ನೋಡಿ, ಮಹಿಳೆಯರೆಲ್ಲ ಪೊರಕೆ ಹಿಡ್ಕೊಂಡವ್ರೆ, ಮೊನ್ನೆ ತಾನೇ ಬಿಡದಿಲ್ಲಿ ಪೊರಕೆ ತೋರ್ಸವ್ರೆ, ಮುಂದೆ ಒಣಕೆ ಹಿಡ್ದು ನೀವು ತಿನ್ನಬಾರ್ದು, ಜನರ ವಿರೋಧಿ ಕೆಲಸ ಮಾಡಬಾರ್ದು. ಇವ್ರನ್ನೆಲ್ಲ ಆತ್ಮವಿಶ್ವಾಸವನ್ನು ಗಳಿಸಿ, ಇವ್ರನ್ನೆಲ್ಲ ಮೆಚ್ಚುಗೆ ಗಳಿಸಿ ಒಳ್ಳೆ ಉತ್ತಮವಾದಂಥ ಕೆಲಸ ಮಾಡಿ ಅಂತ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಗದಿಂದ, ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ, KRS ಪಕ್ಷದಿಂದ ಸರ್ವತೋಮುಖವಾಗಿ ರೈತರಿಗೆ ಬೆಂಬಲ ಕೊಡುವುದರ ಮೂಲಕ ನಮ್ಮ ಒಂದು ಹೋರಾಟದ ಒಂದು ಹಾದಿಯನ್ನ ಮೊದಲ ಬಾರಿಗೆ ಬೆಂಬಲವನ್ನು ಕೊಡುವುದರ ಮೂಲಕ ಎಚ್ಚರಿಸ್ತಾ ಇದ್ದೇವೆ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತಿಗೆ.